ಸರ್ ಕನ್ನಡ ಬರುತ್ತಾ ಹೇಳ್ತೀರಾ ಆನ್ಸರ್ ಮಾಡ್ತೀರಾ? ಇವರು ಶಾಪಿಂಗ್ ಮಾಡಿ ಮಾಡಿ ಟಯರ್ಡ್ ಅಂತ ಆಗಿರ್ತಾರೆ, ಇವ್ರಿಗೊಂದ್ ಸ್ವಲ್ಪ ಬ್ರೇಕ್ ಕೊಡೋಣ. ನೀವೇನೆ ಓಕೆ ಫೈನ್ ಸರ್, ಥ್ಯಾಂಕ್ ಯು, ಹ್ಯಾಪಿ ಶಾಪಿಂಗ್. ಅಂಕಲ್ ಮೊಬೈಲ್ ನೋಡ್ತಾ ಇದ್ರು, ಹಂಗೆ ಗೂಗಲ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಎಸ್, ಇವತ್ತು ನಾನು ಶಾಪಿಂಗ್ ಸ್ಟ್ರೀಟ್ ಅಲ್ಲೇ ಇದ್ದೀನಿ. ಎಲ್ಲಿ ಅಂತಂದ್ರೆ ಜಯನಗರದಲ್ಲಿ ಇದ್ದೀನಿ. ಜಯನಗರ ಬಂದ ತಕ್ಷಣ ನಾನು ಶಾಪಿಂಗ್ ಅಂತೂ ಮಾಡ್ತಾ ಇಲ್ಲ. ಏನು ಅಂತಂದ್ರೆ ಜಸ್ಟ್ ಇದು ಜನಗಳ ಹತ್ರ ಒಂದು ಪಜಲ್ಸ್ ಕ್ವಶನ್ ಕೇಳ್ತಾ ಇದ್ದೀನಿ, ಅಂದ್ರೆ ಒಗಟು ಕೇಳ್ತಾ ಇದ್ದೀನಿ. ಅದಕ್ಕೆ ಆನ್ಸರ್ ಮಲ್ಟಿಪಲ್ ಆನ್ಸರ್ ಸಿಗುತ್ತೆ. ಏನೇನು ಆನ್ಸರ್ ಕೊಡ್ತಾರೆ ಅಂತ ನೋಡೋಣ ಬನ್ನಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಹೇಳ್ತೀರಾ ಆನ್ಸರ್ ಮಾಡ್ತೀರಾ? ಯಾಕೆ ನೀವ್ ಮಾಡಲ್ವಾ? ನಾವು ಮಾಡ್ಬೇಕಾ? ಏನ್ ಹೇಳ್ಬೇಕು? ಕ್ವಶನ್ ಕೇಳ್ತೀನಿ, ಒಗಟು ಗೊತ್ತಲ್ಲ? ಏನ್ ಹೇಳ್ಬೇಕು ಹೇಳಿ. ಇಲ್ಲಿ ನಮ್ಮ ಅಣ್ಣ ಫುಲ್ ಫ್ರೀ ಆಗಿದ್ದಾರೆ, ಕೇಳೋಣ ಕ್ವಶನ್ ಏನಂತ. ಒಂದ್ ಕ್ವಶನ್ ಕೇಳ್ತೀನಿ ಸರ್, ಒಗಟು, ಅದಕ್ಕೆ ಆನ್ಸರ್ ಮಾಡ್ಬೇಕು. ಏನ್ ಕೇಳಿ. ರೆಕ್ಕೆ ಇಲ್ಲ ಪುಕ್ಕ ಇಲ್ಲ, ಎಲ್ಲಂದರಲ್ಲೇ ಹಾರಾಡುತ್ತೆ. ಅದೇನ್ ಗೊತ್ತಿಲ್ಲ ಮೇಡಮ್ ನಮ್ಗೆ. ಯೋಚನೆ ಮಾಡಿ. ಅದೆಲ್ಲ ಎಷ್ಟ ಓದಿದ್ರೆ ಎಲ್ಲಿ ಇರ್ತಾ ಇದೆ ಮೇಡಮ್. ಸೇಲ್ಸ್ ಎಲ್ಲ ಚೆನ್ನಾಗ್ ಮಾಡ್ತೀರಾ, ಯೋಚನೆ ಮಾಡಿ. ಏನ್ ಮಾಡೋದು? ಅವ್ರು ನಮ್ಮ ಅಣ್ಣ ಹೇಳ್ತಾರೆ ಉತ್ತರ. ಗೊತ್ತಿಲ್ವಾ? ಕೇಳಿದ್ದೀರಾ? ಉತ್ತರ ಅವ್ರು ಕೊಡ್ತಾರೆ. ಉತ್ತರ ಅವ್ರ ಓನರ್ ಕೊಡ್ತಾರಂತ ನೋಡೋಣ ಬನ್ನಿ. ಸರ್ ಒಗಟು ಬಿಡಿಸ್ಬೇಕು. ಕ್ವಶನ್, ರೆಕ್ಕೆ ಇಲ್ಲ ಪುಕ್ಕ ಇಲ್ಲ, ಎಲ್ಲಂದರಲ್ಲೇ ಹಾರಾಡುತ್ತೆ. ಯೋಚನೆ ಮಾಡಿ ಸರ್, ಸೇಲ್ಸ್ ಎಲ್ಲ ಅಷ್ಟು ಚೆನ್ನಾಗ್ ಮಾಡ್ತೀರಾ. ಸ್ವಲ್ಪ ಏರೋಪ್ಲೇನ್. ನೋ, ಅದೇ ರೆಕ್ಕೆ ನೋಡಿ, ರೆಕ್ಕೆ ಇಲ್ಲ, ಅದಕ್ಕೆ ರೆಕ್ಕೆ ಇರುತ್ತೆ. ಏರೋಪ್ಲೇನ್ಗೆ ರೆಕ್ಕೆ ಇರುತ್ತೆ, ಆರ್ಟಿಫಿಷಿಯಲ್ ರೆಕ್ಕೆ ಇರುತ್ತೆ ಅಲ್ವಾ, ರೆಕ್ಕೆ ಇರಲ್ಲ, ಎಲ್ಲಂದ್ರೆಲ್ಲ ಹಾರಾಡುತ್ತೆ. ನೀವೇ ಹೇಳ್ಬಿಡಿ ಅದಕ್ಕೆ. ಗೈಸ್, ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಬಟ್ ಇದಕ್ಕೆ ಆನ್ಸರ್ ಬೇಕು ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಬ್ರನ್ನ ಕೇಳ್ತೀನಿ, ಅವ್ರ ಕಡೆಯಿಂದ ನಿಮ್ಗೆ ಆನ್ಸರ್ ಸಿಗುತ್ತೆ. ಚಿಕ್ಕ ಹುಡುಗ ಆನ್ಸರ್ ಮಾಡ್ತಾನ, ಇಲ್ಲಿ ರೆಕ್ಕೆ ಇಲ್ಲ ಪುಕ್ಕ ಇಲ್ಲ, ಎಲ್ಲಂದರಲ್ಲಿ ಹಾರಾಡುತ್ತೆ. ಮೇಡಮ್ ನಿಮ್ಗೆ ನಿಮಗ್ ಗೊತ್ತಿರಲ್ವಾ? ಈ ಜನರೇಷನ್ ಅವ್ರಿಗಂತೂ ಗೊತ್ತಿರಲ್ಲ. ನೋಡಿ, ಯೋಚನೆ ಮಾಡಿ. ಮನುಷ್ಯ. ಮನುಷ್ಯ. ನೀವ್ ಹತ್ರದಲ್ಲಿದ್ದೀರಾ ಆನ್ಸರ್. ಕಣ್ಣು ರೆಪ್ಪೆ ಇಲ್ಲ, ಮನುಷ್ಯ. ಮನುಷ್ಯನೇ. ಮನುಷ್ಯನೇ ಸಂಬಂಧಪಟ್ಟಿದ್ದು. ಹತ್ರದಲ್ಲಿದ್ದೀರಾ, ಯೋಚನೆ ಮಾಡಿ. ಇನ್ಯಾವ್ದು ಗೊತ್ತಾಗ್ತಿಲ್ಲ. ಯೋಚನೆ ಮಾಡಿ ಮೇಡಮ್. ಮನುಷ್ಯ ಒಂದೇ ಆಪ್ಷನ್ ಇಲ್ಲ, ಅದ್ರಲ್ಲೇ ಮಾಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಕ್ಲೂ ಕೊಟ್ಟಿದ್ದೀನಿ ಗೈಸ್. ಯಾವ್ದು? ಮಂಕಿ. ಇಲ್ಲ, ಮಾಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಮಮತೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇವ್ರು ಆಲ್ಮೋಸ್ಟ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಮನಸ್ಸಾಕ್ಷಿ, ಆಲೋಚನೆ ಎಂದಿದ್ದಾರೆ. ಅದಕ್ಕೆ ಇನ್ನೊಂದು ಅರ್ಥ ಮನಸ್ಸು ಕೂಡ ಬರುತ್ತೆ. ಸೊ ಆಲ್ಮೋಸ್ಟ್ ನೀವು ಕರೆಕ್ಟ್ ಆಗಿ ಹೇಳಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಷ್ಟೇ ಆಗ್ಲಿ ಹಳೆ ಕಾಲದವ್ರಲ್ವಾ, ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಹುಟ್ಟುತ್ತಲ್ಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತಾನೆ. ಮೆಣಸಿನ್ಕಾಯಿನ? ಅದು ಕೂಡ ಬರುತ್ತೆ ಅಲ್ವಾ? ಅದು ಕೂಡ ಬರುತ್ತೆ. ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ನೊಂದು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಆಕ್ಚುಲಿ ಇವರು ಮೆಣಸಿನ್ಕಾಯಿ ಹೇಳಿದ್ರು, ಆಕ್ಚುಲಿ ಇದು ಕರೆಕ್ಟ್ ಆಗಿದೆ. ಇದನ್ನು ಕೂಡ ಬರುತ್ತೆ. ಏನಕ್ಕೆ ಅಂತಂದ್ರೆ ಇದು ವೆಜಿಟೇಬಲ್ಸ್ಗೆ ಸಂಬಂಧಪಟ್ಟಿದೆ. ಇದೆ ಮೆಣಸಿನ್ಕಾಯಿ ಕರೆಕ್ಟ್ ಆಗಿದೆ. ನಾನೇ ಒಂದು ಆನ್ಸರ್ ಇದ್ ಮಾಡ್ಕೊಂಡಿದ್ದೆ. ಕರೆಕ್ಟ್. ವಾವ್, ರಿಯಲಿ. ಏನಂತಂದ್ರೆ ಹಳೆ ಕಾಲದವ್ರು ಫಾಸ್ಟ್ ಆಗಿ ಹೇಳಿಲ್ಲ. ನಮ್ಮ ಹುಡುಗಿಯರ್ ನೋಡಿ, ಈಗಿನ ಕಾಲದವ್ರು ಎಷ್ಟಾಗ್ಲಿ ಶಾರ್ಪ್ ಅಲ್ವಾ? ಕೆಂಪು ಕುದುರೆ ಮೇಲೆ ಒಬ್ಬ ಏರುತ್ತಾನೆ, ಒಬ್ಬ ಇಳಿಯುತ್ತಾನೆ, ನಾನು ಯಾರು? ಸೂರ್ಯ? ಇಲ್ಲ, ಗೊತ್ತಿಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಕೆಂಪು ಕುದುರೆ ಮೇಲೆ ಒಬ್ಬ ಏರ್ತಾನೆ, ಒಬ್ಬ ಇಳಿತಾನೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಬಾಬಾದ. ನಾವು ಗೊತ್ತಾಗ್ತಿಲ್ಲ. ಓಕೆ,
Hi Vanshika, how are you? How are you? I'm good, Shipu. Huh? I'm good ಅಂತೇಳಿ. ಏನಕ್ಕೆ ಇಲ್ಲಿ ಜಯನಗರಕ್ಕೆ ಬಂದಿರೋದು? ತೆಲುಗುನಾ? ಹಾ? ಹಾಯ್ ಹೇಳು. ಹಾಯ್ ಹಾಯ್ ಸೇ ಹಾಯ್. ಲವ್ ಯು ಆಲ್ ಅಂತ ಹೇಳು. ಲವ್ ಯು ಆಲ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ಕೆಂಪು ಕುದುರೆ ಮೇಲೆ ಒಬ್ಬ ಏರುತ್ತಾನೆ, ಒಬ್ಬ ಇಳಿಯುತ್ತಾನೆ. ನಾನು ಯಾರು? ಕೆಂಪು ಕುದುರೆನ ಆ, ಅಣ್ಣ ಸಕ್ಕತ್ತಾಗಿ ಯೋಚನೆ ಮಾಡ್ತಾ ಇದಾರೆ. ಗೊತ್ತಿರುತ್ತೆ ನಿಮಗೆ, ಯೋಚನೆ ಮಾಡಿ. ಯೋಚನೆ ಮಾಡಿದ್ದೇನೆ, ಮಾತ್ಕಂದೇ ಬಿಟ್ಟಿದ್ದೀನಿ ನಾನು ನನಗೆ ಹೋಗ್ಕೊಳ್ಳ. ಎಲ್ಲ ರೂಟ್ಗಳು ಗೊತ್ತು ಬೆಂಗಳೂರಲ್ಲಿ. ಈ ಒಗಟು ಬಿಡ್ಸೋದ್ ಕಷ್ಟನಾ ನಿಮ್ಗೆ? ಕಷ್ಟನೇ ಕಷ್ಟನಾ? ಈಗ ಸ್ವಲ್ಪ ಕಷ್ಟ ಆಯ್ತು. ಹಳೇ ಕಾಲದ್ದು. ಕೆಂಪು ಕುದುರೆ ಮೇಲೆ ಒಬ್ಬ ಏರ್ತಾನೆ, ಒಬ್ಬ ಇಳಿತಾನೆ. ಏನಿಲ್ಲ ಅಣ್ಣ, ನಿಮ್ ವೈಫ್ ಎಲ್ಲ ಮಾಡ್ಕೊಟ್ಟಿರ್ತಾರೆ ಫುಡ್ ಐಟಮ್. ರೊಟ್ಟಿಯಾ? ನೋಡ್ದ, ವೈಫ್ ಮಾಡ್ಕೊಡ್ತೀನಿ ಅಂದ ತಕ್ಷಣ ಹೆಂಗೆ ನೆನ್ಪಾಯ್ತು. ರೊಟ್ಟಿ ದೋಸೆ. ಸೂಪರ್ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್. ಹೋದ್ರೂ ಇರುತ್ತೆ, ಬಂದ್ರು ಕಾಡುತ್ತೆ. ನಾನು ಯಾರು? ನೀವು ಯಾರಂದ್ರ ನೀವೇನೆ. ನೀವೇನೆ. ನೀನು ಯಾರು ಅಂದ್ರ ಅಂದ್ರೆ ಏನ್ ಗೊತ್ತಾ, ಹೋದ್ರು ಬರುತ್ತೆ, ಬಂದ್ರೆ ಕಾಡುತ್ತೆ. ಕಷ್ಟ ಬಂದ್ರೆ ಕಾಡುತ್ತೆ, ಆ, ಇಲ್ಲ ಅಂದ್ರೆ ಸುಖ ಬರುತ್ತೆ. ಅದು ಒಂಥರ ಕರೆಕ್ಟ್ ಆಂಟಿ. ಆದ್ರೆ ನಾನ್ ಆನ್ಸರ್ ಬರ್ಕೊಂಡಿರೋದೇ ಬೇರೆ ಇದೆ. ಹೌದು, ಆಂಟಿ ಹೇಳಿದ್ರು ಕಷ್ಟ ಬಂದ್ರು ಕಾಡುತ್ತೆ, ಸುಖ ಬಂದ್ರು ಕಾಡುತ್ತೆ ಅಂತ. ಆಕ್ಚುಲಿ ಇದು ಕ್ವಶನ್ಗೆ ಆನ್ಸರ್ ರಿಲೇಟ್ ಆಗುತ್ತೆ. ನನ್ನ ಆನ್ಸರ್ ಇದ್ದಿದ್ದು ನೆನಪು ಕೂಡ ಅಷ್ಟೇ ಅಲ್ವಾ ಆಂಟಿ? ಹೌದು, ನೆನಪಾಗುತ್ತೆ, ಕಷ್ಟ ಬರುತ್ತೆ, ಸುಖನೂ ಬರುತ್ತೆ, ಕಷ್ಟನೂ ಬರುತ್ತೆ. ಅಲ್ವಾ? ಎಲ್ಲ ನೀಸ್ಬೇಕು. ಹೌದು, ಎಷ್ಟೇ ಆಗ್ಲಿ ಕರೆಕ್ಟ್ ಆಗಿ ಆನ್ಸರ್ ಬೇರೆ ಅರ್ಥದಲ್ಲಿ ಹೇಳ್ಬಿಟ್ರಲ್ಲ. ಕಷ್ಟನೂ ನೀಸ್ಬೇಕು, ಸುಖನೂ ನೀಸ್ಬೇಕು. ಥ್ಯಾಂಕ್ಸ್ ಕಷ್ಟ ಅಂತ ಬಿಡಬಾರ್ದು. ಹೌದು, ಕಷ್ಟ ಬಂದಾಗ್ಲೂ ಅದೇ ತರ ಇರ್ಬೇಕು, ಸುಖ ಬಂದಾಗ್ಲೂ ಅದೇ ತರ ಇರ್ಬೇಕು. ಥ್ಯಾಂಕ್ಸ್ ಆಂಟಿ. ಹೌದಲ್ವಾ? ಹೌದು. ಬಾಯ್. ಬಾಯ್ ಆಂಟಿ. ಅಂಕಲ್ ಮೊಬೈಲ್ ನೋಡ್ತಾ ಇದ್ರು, ಹಂಗೆ ಗೂಗಲ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಆನ್ಸರ್ ಹೇಳ್ಬಿಡಿ. ಇಲ್ಲ ಏನ್ ಬರಲ್ಲ. ಆ ಚೆನ್ನಾಗಿ ಸೇಲ್ ಮಾಡ್ತೀರಾ? ಸೇಲ್ ಮಾಡ್ತೀವಿ, ಇದು ನಮ್ಮ ಇದು. ಅಯ್ಯೋ ಪರವಾಗಿಲ್ಲ, ಥಿಂಕ್ ಮಾಡಿ ಅಂಕಲ್. ಕಿರೀಟ ಇದ್ರೆ ರಾಜ ಅಲ್ಲ, ಕಾಲ ತಿಳಿಸುತ್ತೆ, ಗಡಿಯಾರ ಅಲ್ಲ. ಈಸಿಯಾಗಿ ಕೇಳಿದೀನಿ ಅಂಕಲ್. ಕಿರೀಟ ಇರುತ್ತೆ, ರಾಜ ಅಲ್ಲ, ಕಾಲ ಅಂತೂ ತಿಳಿಸುತ್ತೆ. ಹೇಳಿ. ಗಡಿಯಾರ ಅಂತ ಹೇಳಿದೀನಿ. ಆಗಿನ ಕಾಲದಲ್ಲಿ ಗಡಿಯಾರ ಇರ್ಲಿಲ್ಲ. ಅವಾಗ ಏನ್ರಿಂದ ಕಾಲ ತಿಳ್ಕೊಂತ ಇದ್ರು? ಕಾಲ ಅಂದ್ರೆ ಏನು? ಅಲಾರಾಮ್ ಇರಲ್ಲ ಅಂಕಲ್, ಆದ್ರೂ ನಮ್ಗೆ ಬೆಳಕಾಗೋದು ಹೆಂಗ್ ಗೊತ್ತಾಗ್ತಿತ್ತು ಆಗಿನ ಕಾಲದಲ್ಲಿ? ಹತ್ರದಲ್ಲೇ ಇದೀರಾ. ನಾನ್ ವೆಜ್ ತಿಂತೀರಾ? ಹೋಗ್ಲಿ, ನಾನ್ ವೆಜ್ ತಿಂತೀರಾ? ನಿಮ್ಗೆ ಏನ್ ಇಷ್ಟ? ಅಲ್ತೆ ಕೋಳಿ. ನೋಡಿದ್ರ ನಿಮ್ ಕಡೆ ಆನ್ಸರ್ ಹೆಂಗ್ ಬಿಡಿಸ್ಬಿಟ್ಟೆ. ಸೂಪರ್. ಥ್ಯಾಂಕ್ ಯು. ನಿಮ್ಗೆ ಆಗುತ್ತೆ. ಅಲ್ಲ, ನಿಮ್ಗೆ ಆಗತ್ತೆ ಅದು. ನೀವು ಅಷ್ಟ ಹತ್ರ ನಮ್ಗೆ ತಗೊಂಬಂದ್ ಕೊಟ್ರ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಫ್ಯಾಮಿಲಿ ಜೊತೆ ಶಾಪಿಂಗ್ ಅಂತ ಬಂದಿದ್ದೆ. ಸೊ ನಮ್ಮ ಫ್ಯಾಮಿಲಿರಂತೂ ನಾನು ನಮ್ಮ ಸಿಸ್ಟರು ವಿಡಿಯೋ ಮಾಡ್ತಾ ಇದ್ವಿ. ಆಗ ನಮ್ಮ ಪೇರೆಂಟ್ಸ್ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಶಾಪಿಂಗ್ ಮಾಡ್ತಿದ್ರು. ಇಲ್ಲೇ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಬನ್ನಿ ಬನ್ನಿ. ಇವಾಗ ನಮ್ ಡ್ಯಾಡಿ ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಮಮ್ಮಿ ಸಿಕ್ಕಿದ್ದಾರೆ. ಅವ್ರಿಗೂ ಒಂದ್ ಕ್ವಶನ್ ಕೇಳೋಣ. ಮಮ್ಮಿ ಏನ್ ಮಾಡ್ತಾ ಇದ್ದೆ ನಾವು ವಿಡಿಯೋ ಮಾಡೋವರೆಗೂ? ಶಾಪಿಂಗ್ ಮಾಡ್ತಾ ಇದ್ದೆ. ದೀಪಾವಳಿಗೆ ದೀಪಗಳು ಬೇಕಾಗಿತ್ತು, ತಗೋತಾ ಇದ್ದೆ. ಹೌದಾ? ನೋಡಿ, ಫುಲ್ ಶಾಪಿಂಗ್ ಮಾಡ್ತಿದ್ದಾರೆ. ಏನೇನ್ ಮಾಡಿದಾರೆ ಅಂತ ಗೊತ್ತಿಲ್ಲ, ಮನೆಗೆ ಹೋಗಿ ಚೆಕ್ ಮಾಡ್ಕೋಬೇಕು. ಹೇಳಿ, ಇವಾಗ ನಾನೊಂದ್ ಕ್ವಶನ್ ಕೇಳ್ತೀನಿ. ಇವಾಗ ಎಲ್ಲಾರ್ಗು ಒಗಟು ಕೇಳ್ಕೊಂಡ್ ಬಂದಿದೀನಿ. ಇವಾಗ ನೀನು ಒಗಟು ಚೆನ್ನಾಗಿ ಹೇಳ್ತಿ ಅನ್ನೋದು ನಂಗೆ ಗೊತ್ತು. ಒಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಹಾ, ಕೇಳು. ಓಕೆ. ಓಕೆ. ಬಾ ಅಂದ್ರೆ ಬರಲ್ಲ, ಹೋಗು ಅಂದ್ರೆ ಹೋಗಲ್ಲ. ಬಾ ಅಂದ್ರೆ ಬರಲ್ಲ, ಹೋಗಂದ್ರೆ ಹೋಗಲ್ಲ. ಆಕ್ಚುಲಿ ನೈಟ್ ಕ್ವಶನ್ ಕೇಳಿದ್ದೆ. ನಾವು ನೋಡೋಣ ಮೆಮೊರಿ ಎಷ್ಟಿದೆ ಅಂತ. ನಾನು ಹೇಳಿದ್ನಾ? ಹೇಳಿದ್ದೆ. ಬಾ ಅಂದ್ರೆ ಮಳೆ. ಕರೆಕ್ಟ್.
ಓಕೆ ಎಸ್ ಇವತ್ತಿನ ವಿಡಿಯೋ ಈ ತರ ಆಗಿತ್ತು. ಐ ಹೋಪ್ ಈ ವಿಡಿಯೋದಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ತುಂಬಾ ಜನ ತುಂಬಾ ಎಷ್ಟು ಅಂತಂದ್ರೆ ಎಷ್ಟು ಖುಷಿಯಿಂದ ಆನ್ಸರ್ ಮಾಡಿದ್ರಂದ್ರೆ ಅವ್ರ ಫೇಸ್ ಅಲ್ಲಿ ಇದ್ದಿದ್ದು ಖುಷಿ ಅಂತೂ ನನ್ ನೋಡ್ತಾ ಇದ್ರೆ ನನ್ಗೆ ತುಂಬಾನೇ ಖುಷಿ ಆಯ್ತು. ಎಸ್ ಈ ವಿಡಿಯೋ ಇಲ್ಲಿ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕಮೆಂಟ್ ಮೂಲಕ ನೀವು ನನಗೆ ಆನ್ಸರ್ ಮಾಡ್ಬೇಕು. ಎಸ್ ತುಂಬಾ ಈಸಿ ಕ್ವಶನ್ ಕೇಳ್ತೀನಿ. ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ. ಇದು ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಕ್ಲೋಸ್ ಟು ದಿ ಐಸ್ ಫಾರ್ ಫ್ರಮ್ ದಿ ಫುಟ್. ಕ್ಲೋಸ್ ಟು ದಿ ಐಸ್ ಫಾರ್ ಫ್ರಮ್ ದಿ ಫುಟ್. ಇದಕ್ಕೆ ಆನ್ಸರ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೀವು ಎಂಜಾಯ್ ಮಾಡಿರ್ತೀರಾ ಅನ್ಕೊಂತೀನಿ. ಲವ್ ಯು ಆಲ್. ಬಾಯ್.